ಒಬ್ಬ MBBSನ 10 ವರ್ಷ ಕಲಿತ ನಂತರ ಆತನಿಗೆ ಸಂಬಳ 500. ಡಿಪ್ಲೊಮೊ ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ಸ್ವಿಗ್ಗಿ ಝೊಮ್ಯಾಟೊ ಕೆಲಸ ಮಾಡಿ ಇವ್ರಿಗೆ ಸಿಗ್ತಕ್ಕಂಥ ಸಂಬಳ 400 ರೂಪಾಯಿ 500. ಡೆಲ್ಲಿಯಲ್ಲಿ ಒಬ್ಬ ಮಹಿಳೆ ವಡಾಪಾವ್ ಮಾಡ್ತಾ ಇರ್ತಕ್ಕಂಥ 1 ವರ್ಷದ ಅವಳ ಆದಾಯ. ಇವತ್ತು ಅವಳು ವಡಾಪಾವ್ ಮಾರಲು 1 ಕೋಟಿ ಕಾರನ್ನ ತೆಗೆದುಕೊಂಡು ಬರ್ತಾಳೆ. ಸೋನು ಶ್ರೀನಿವಾಸ್ ಗೌಡ, ಇವಳ ತಿಂಗಳ ಆದಾಯ 3 ಲ್ಯಾಕ್ದಿಂದ 4 ಲ್ಯಾಕ್ ತಿಂಗಳಿಗೆ. ಇವಾಗ ನೀವಿರೋದು ನೋಡಿ, ಕಾಲೇಜ್ಗೆ ಹೋಗಿ ಎಜುಕೇಷನ್ ಮಾಡಿ 99 ರಿಸಲ್ಟ್ ತೊಗೊಂಡು ಎಲ್ಲದರಲ್ಲೂ ಟಾಪರ್ ಆಗಿ ಡಿಗ್ರಿ ಕಂಪ್ಲೀಟ್ ಮಾಡಿ ಬೀದಿ ಡಿಗ್ರಿ ಸರ್ಟಿಫಿಕೇಟ್ ಹಿಡ್ಕೊಂಡು ತಿರುಗ್ತಾ ಇದ್ರು. ಹಾಗೋ ಹೀಗೋ ಮಾಡಿ ಒಂದು ಜಾಬ್ನ ಹಿಡಿತೀರಿ. ನಿಮ್ಮ ತಂದೆ ತಾಯಿಗೋಸ್ಕರ ಒಂದು ಮನೇನ ಕಟ್ಟಬೇಕಂತ ನಿಮ್ಮ ಆಸೆ ಇರುತ್ತೆ. ಅಂತೂ ಇಂತೂ ಮಾಡಿ ಒಂದು ಮನೆ ಕಟ್ತೀರಾ. ಮನೆ ಇದ್ಮೇಲೆ ಒಂದು ಕಾರ್ ಬೇಕಲ್ಲ, ಕಾರ್, ಹೋಮ್ ಲೋನ್, ಕಾರ್ ಲೋನ್, ಮದುವೆನೂ ಆಗ್ತೀರಾ. ಮಕ್ಕಳನ್ನ ಒಂದು ಒಳ್ಳೆ ಸ್ಕೂಲಿಗೆ ಕಳಿಸ್ಬೇಕು, ಸಾಕಷ್ಟು ಹಣ ಸಂಪಾದನೆ ಮಾಡಬೇಕು. ಆದರೆ ರಿಯಾಲಿಟಿ ಏನಾಗಿದೆಯಪ್ಪ ಅಂತ 3 ವರ್ಷದಿಂದ ಪ್ರತಿ ತಿಂಗಳು 1300 ಲೈಬ್ರರಿ ಬಾಡಿಗೆ ಕಟ್ಕೊಂಡು, ಪ್ರತಿ ತಿಂಗಳ 2 ಸ್ಟೂಡೆಂಟ್ ಕಟ್ಕೊಂಡು, ಪ್ರತಿ ತಿಂಗಳ ಹೊರಗಡೆ ಊಟ ಮಾಡ್ಕೊಂಡು, 5 ತಾಸು ನಿದ್ದೆ ಬಂಗಾರ ಮಾಡ್ಕೊಂಡು ಓದ್ಕೊಂಡು ಇವತ್ತೇನೋ ಒಂದು ಖುಷಿಯಲ್ಲಿದ್ದೇವೆ ಅನ್ನೋದಾದ್ರೆ, ಇವತ್ತು ನೋಡಿದ್ರೆ ಅದೇನೋ ಹೇಳ್ತಾರಲ್ಲ, ಎತ್ತಿಗೆ ಜರ ಬಂದ್ರೆ ಎಮ್ಮೆಗೆ ಬರೆ ಯಾಕಂತ. ಯಾರೋ ಆ 545 ಲಿಸ್ಟ್ ಅಲ್ಲಿ ಕೆಲವರು ಮಾಡಿರೋ ತಪ್ಪಿಗೆ ನಾವ್ ಯಾಕೆ ಸರ್ ಬರೆ ಹೇಳ್ಕೋಬೇಕು? ನಾವ್ ಯಾಕೆ ಸರ್ ಆದ್ರೆ ಇದೇ ನಿಮ್ ಕೊನೆ ಎಕ್ಸಾಮ್ ಆಗುತ್ತೆ. 32 ವರ್ಷ ಏಜ್ ಬಾರ್ ಆಗುತ್ತೆ. ಹೌದು ಸರ್, ಇವಾಗ ಆಲ್ರೆಡಿ ನಾನು 32. ನನ್ನ ತಾಯಿ ಇನ್ನೊಂದು ಮಾತು ಹೇಳ್ತಾಳೆ, ಬೇಗ ಯಪ್ಪ ಅಂದರೆ ಈ ರೀತಿ ಆದಮೇಲೆ ನೀವು ದೇವ್ರ ಹತ್ರ ಬೀಳೋದು ಒಂದೇ, ಓ ದೇವರೇ ಹೇಗಾದರೂ ಮಾಡಿ ನನಗೊಂದು ಕೆಲಸ ಕೊಡ್ಸಪ್ಪ. ಎಷ್ಟೋ ಅಲೆದಾಟ ಮಾಡಿದ್ರೂ ನಿಮಗೆ ಜಾಬ್ ಸಿಗಲ್ಲ. ದಿನಂತೆ ಕಳೆದಂತೆ ನಿಮ್ಮ ಧೈರ್ಯನೂ ಕುಗ್ತಾ ಇರುತ್ತೆ. ಸಾಕಷ್ಟು ಹರಸಾಹಸ ಪಟ್ಟ ಬಳಿಕ ಒಂದು ಜಾಬ್ ಸಿಗುತ್ತೆ, ಆದರೆ ಆ ಕೆಲಸದ ಸಂಬಳ ಕಡಿಮೆ ಇರುತ್ತೆ. ಆದರೆ ಏನು ಮಾಡೋಕ್ಕಾಗುತ್ತೆ, ನೆಕ್ಸ್ಟ್ ಆಪ್ಷನ್ನೇ ಇಲ್ಲ, ಆ ಕೆಲಸನ ಮಾಡಲೇಬೇಕು. ಬಂದಿರತಕ್ಕಂಥ ಸಂಬಳದಲ್ಲಿ ಸೇವಿಂಗ್ಸ್ನ ಮಾಡಿ ಒಂದು ಮನೇನ ತಗೋತೀರಾ. ಮನೆ ತಗೊಳ್ಳಲು ಹೋಮ್ ಲೋನ್ ತಗೋತೀರಾ, ಹಾಗೆ ಒಂದು ಕಾರ್ನು ತಗೋತೀರಾ, ಕಾರ್ ಮೇಲೂ ಲೋನ್ ಮಾಡ್ತೀರಾ. ಇವೆರಡೂ ಕಡೆ ನೀವು ಇವಾಗ ಲಾಕ್ ಆಗ್ತೀರಾ. ನಿಮಗೆ ಅನಿಸ್ತಾ ಇರುತ್ತೆ, ನನ್ನನ್ನು ಈ ಕೆಲಸದಿಂದ ತೆಗೆದು ಹಾಕಿದ್ರೆ ಹೇಗೆ, ನನ್ನ ಫ್ಯಾಮ್ಲಿನ ಹೆಂಗೆ ನನ್ನ ಮನೆ ಖರ್ಚನ್ನ ಹೇಗೆ ನಿಭಾಯಿಸಲಿ, ಕಾರ್ ಲೋನ್, ಹೋಮ್ ಲೋನ್ ಹೇಗೆ ನಡೆಸಲಿ, ಮಕ್ಕಳ ಸ್ಕೂಲ್ ಫೀಸ್. ದಿನ ಕಳೆದಂತೆ ನಿಮ್ಮ ಕನಸುಗಳನ್ನು ನೀವೇ ಕೊಲ್ತಾ ಇರ್ತೀರ. ಬೆಳಿಗ್ಗೆ ಎದ್ದು ನೀವೇ ಸುಮ್ಮನೆ ಕೆಲಸಕ್ಕೆ ಹೋಗ್ತೀರಾ, ಮತ್ತೆ ಸಾಯಂಕಾಲ ಆಗುತ್ತೆ, ನೀವು ಮತ್ತೆ ಮನೆಗೆ ಬರ್ತೀರಾ. ಕೆಲಸ ಇಷ್ಟ ಇರಲಿ ಇಲ್ಲದೆ ಇರಲಿ, ಒಂದು ದಿನ ಬರುತ್ತೆ ಈ ಜೀವನ ನಿಮಗೆ ನಾರ್ಮಲ್ ಅನ್ನಿಸ್ತಾ ಹೋಗುತ್ತೆ. ದಿನ ಕಳೆದಂತೆ ವಯಸ್ಸು ಮುಗಿದು ಹೋಗುತ್ತೆ. ನಿಮಗನಿಸುತ್ತೆ ನನ್ನ ಜೀವನದಲ್ಲಿ ಅನ್ಲಕ್ಕಿನೇ, ಆ ದೇವ್ರ ಹತ್ರ ಪಡ್ಕೊಂಡ್ಬಂದಿದ್ದಿರೋದು ಇಷ್ಟೇನ.